ಓಂ ವಕ್ರತುಂಡ ಮಹಾಕಾಯಂ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀ ಮಹಾಗಣಾಧಿಪತಿಯೇ ನಮೋ ನಮಃ ಧ್ಯಾಯ. ಅರೆ ಇಸ್ಕಿ ಅವ್ರಿಗೇನೋ ಆಗ್ತೈತೆ ಪಾಪ ಅವ್ರ ಯಾರು ನೋಡ್ತಾನೇ ಇಲ್ಲ. ನಾನೇನಾದ್ರೂ ಮಾತಾಡಿದ್ರೆ ಸಿಕ್ಕಾಕೊಂತೀನಿ, ಏನ್ ಮಾಡ್ಲಿ? ಸುಬ್ಬಿ, ಫೋಕಸ್ ಮಾಡು. ನೀನ್ ಬಂದಿರೋದೇನಕ್ಕೆ, ಮಾಡ್ತಿರೋದೇನು? ಅರೆ ಇಸ್ಕಿ ಹೌದಲ್ವಾ, ಕಲ್ಯಕ್ಕಂತ ಬಂದು ಇನ್ನೇನೋ ಮಾಡ್ತಾ ಇದ್ದೀನಿ. ಸೀತಾ, 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 ಏನಾಯ್ತು? ಶ್ವೇತಾ, ಸಾಧನ ಹೋಗಿ ನೀರ್ ತಗೋ. ಸೀತಾ, ಸೀತಾ, ಸೀತಮ್ಮ ಎದ್ದೋಳು, ಮಾತಾಡು ಸೀತಮ್ಮ. ಏ ಸೀತಾ, ಏನಾಯ್ತು? ಸೀತಮ್ಮನ್ಗೆ ಏನಾಯ್ತು ಅಪ್ಪ? ಅದಕ್ಕೆ ಸುಸ್ತಾಗಿ ಹೀಗಾಗಿರ್ಬೇಕು. ಹೌದಪ್ಪು, ತುಂಬಾ ಸುಸ್ತಾಗಿದ್ದಾಳೆ. ರೂಮ್ ಕರ್ಕೊಂಡು ಹೋಗಿ ಮಲಗಿಸು. ಸರಿ ಚಿಕ್ಕಿ. ಭಾರ್ಗವಿಯರೇ, ನಿಮ್ಮ ಮನೇಲಿ ಏನು ನಡೀತಿದೆ? ನಿಮ್ಮ ಸೊಸೆಯವರು ಈ ಪೂಜೆ ಕೂರೋ ಆಗಿಲ್ಲ, ಆದರೂ ಕೂತ್ಕೊಂಡಿದ್ದಾರೆ. ನೀವು ಒಂದು ಮಾತು ಹೇಳ್ಬೋದಲ್ವಾ? ನೋಡಿ, ನೀವು ತಪ್ಪು ತಿಳ್ಕೊಬೇಡಿ. ಮಗುನ ಕಳ್ಕೊಂಡು ನಮ್ಮ ಸೀತಾ ಮಾನಸಿಕವಾಗಿ ತುಂಬಾ ವೀಕ್ ಆಗಿದ್ದಾಳೆ. ಇನ್ನು ಎಷ್ಟು ದಿನ ನಾವಿದೆಲ್ಲ ನೋಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಅವಳ ಹತ್ರ ಈ ವಿಷಯನ ಯಾರು ಹೋಗಿ ಹೇಳ್ತಾರೆ? ನಮ್ಮ ಸಿಹಿ ಸತ್ತು ಹೋಗಿದ್ದಾಳೆ ಅಂತ ಸೀತನ್ಗೆ ಹೇಗೆ ಹೇಳೋದು ಅರ್ಥನೇ ಆಗ್ತಿಲ್ಲ.
ಅಯ್ಯೋ, ಈ ಅಮ್ಮನ್ಗೆ ಏನಾಗೈತೆ? ಯಾಕೆ ಎಚ್ಚರನೇ ಇಲ್ಲ? ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ನಮ್ ಸಿಹಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರೋ ವಿಷಯ ನಮ್ ಸೀತನ್ಗೆ ಯಾರು ಅರ್ಥ ಮಾಡಿಸ್ತಾರೆ? ನೀವುಗಳಾದ್ರೂ ಯಾರಾದ್ರೂ ಅರ್ಥ ಮಾಡಿಸಿ. ಸೀತನ್ ಹೀಗೆ ಬಿಟ್ರೆ ಅವಳ ಮಾನಸಿಕ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಅಶೋಕ್ ಪ್ರಿಯಾ, ನೀವಿಬ್ರು ಸೀತನ್ ಕ್ಲೋಸ್ ತಾನೆ. ನೀನ್ ಅವಳಿಗೆ ಸ್ವಂತ ಅಣ್ಣ ಇದ್ದ ಹಾಗೆ. ನೀನಾದ್ರೂ ಅವಳಿಗೆ ಸತ್ಯ ಏನು ಅಂತ ಹೇಳು ಪ್ರಿಯಾ, ಪ್ಲೀಸ್ ನೀನಾದ್ರೂ ಹೇಳು. ಇವ್ರು ಯಾಕೆ ಹೀಗೆ ಓವರಾಗಿ ಡ್ರಾಮಾ ಮಾಡ್ತಿದ್ದಾರೆ ಈಗ? ಹೇಳಿದ್ವಿ ಮ್ಯಾಮ್, ಆದರೆ ಅವಳದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಯ್ಯೋ, ಹಾಗಾದ್ರೆ ನಮ್ ಸೀತಾ ಹೀಗೆ ಇರ್ಬೇಕಾ? ಇನ್ನು ನಾವ್ ಎಷ್ಟು ದಿನ ಅಂತ ಅವಳನ್ನು ಹೀಗೆ ನೋಡೋದು? ಅಯ್ಯೋ ಸಿಹಿ, ನಿಮ್ಮ ಅಮ್ಮನ ಒಂಟಿಯಾಗ್ಬಿಟ್ಟು ಯಾಕೆ ನೀನ್ ಹೊಟ್ಟೋದೆ? ನಿಮ್ಮಮ್ಮ ನೋಡು, ನೀನಿಲ್ದೆ ಹೇಗ್ ಕಷ್ಟ ಪಡ್ತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ನನ್ನಿಂದ ಸುಮ್ನಿರೋದಕ್ಕಾಗ್ತಿಲ್ವಲ್ಲ. ಇಲ್ಲ, ನಾನು ಸತ್ತಿಲ್ಲ. ನನಗೇನೂ ಆಗಿಲ್ಲ. ನಾನು ಸತ್ತಿಲ್ಲ, ನಾನು ಸತ್ತಿಲ್ಲ. ಯಾರಿಗೂ ಸಮಾಧಾನ ಮಾಡ್ಕೋ. ಬಡ್ಡಿ ಮಗನ ಬಡ್ಡಿ, ನೀವು ಹೇಳ್ತಾರ ಸುಳ್ಳು. ನಾನು ಸತ್ತಿಲ್ಲ, ನಾನು ಬದುಕಿದ್ದೀರಿ. ನೋಡಿ ಬಡ್ಡಿ ಮಗನ ಬಡ್ಡಿ. ಕ್ರಿಕೆಟ್ ಹಂಗೆ ನೀವರು ಬಡ್ಡಿ ಮಗನ ಬಡ್ಡಿಗೆ ಹೇಳಿ ನಾನು ಸತ್ತಿಲ್ಲ ಅಂತ. ಕ್ಯೂಟಕ್ಕ, ನಾನು ಇಲ್ಲೇ ಇದ್ದೀನಿ. ನೋಡಿ ಕ್ಯೂಟಕ್ಕ. ಮ್ಯಾಜಿಕ್ ಆಗಿದೆ. ನಾನು ಮಾಯ ಆಗಿದ್ದೀನಿ ಅಷ್ಟೇ, ನಾನು ಸತ್ತೋಗಿಲ್ಲ ಪ್ರೀ. ನೀವಾದ್ರೂ ಬಡ್ಡಿ ಬಂಗಾರ ಮಾಟಿಗೆ ಹೇಳಿ ನಾನು ಸತ್ತಿಲ್ಲ ಅಂತ. ಇದೇನು ನಾನು ನನ್ ಮಾತಾಡೋದು ಯಾರು ಕೇಳಿಸ್ತಾ ಇಲ್ಲ, ನನ್ನ ಯಾರು ನೋಡ್ತಾ ಇಲ್ಲ. ಅಪ್ಪ, ನೀನಾದ್ರೂ ಹೇಳಪ್ಪ, ನಾನು ಸತ್ತಿದ್ದೀರಾ ಅಂತ. ನಾನು ಸತ್ತಿಲ್ಲ ತಾನೆ ಅಪ್ಪ. ಅಪ್ಪು, ಸೀತಾ ಹೇಗಿದ್ದಾಳೋ? ರೂಮಲ್ಲಿ ಮಲಗಿಸಿ ಬಂದಿದ್ದೀನಿ ಚಿಕ್ಕಿ. ಸಿಹಿ ನಮ್ಮನ್ನ ಬಿಟ್ಟೋದಾಗಿಂದ ಸೀತಾ ಅವರು ಅವ್ರ ಬಗ್ಗೆ ಅವರೇ ಕೇರ್ ತಗೋತಾ ಇಲ್ಲ. ಸಿಹಿ ಸಿಹಿ ಅಂತ ಸಿಹಿ ಗುಂಗಲ್ಲೇ ಇರ್ತಾರೆ. ಕರೆಕ್ಟಾಗಿ ಊಟ ನಿದ್ದೆ ಆಗದಿರೋದ್ರಿಂದ ಈ ಥರ ಆಗಿದೆ ಅನ್ಸುತ್ತೆ. ಯೋಚನೆ ಮಾಡಬೇಡ ರಾಮ್, ಸೀತಾ ರೆಸ್ಟ್ ಮಾಡಿದ್ರೆ ಅವಳು ಸರಿ ಹೋಗ್ತಾಳೆ. ರಾಮ್, ಪುರೋಹಿತ್ರೆ ಶುರು ಮಾಡೋಣವಾ? ಅವ್ರು ಕಾಯ್ತಿದ್ದಾರೆ.
ಎರಡು ತೆಗೀರಿ, ಶೆಲ್ಲೆ ಹಾಕ್ಕೊಳ್ಳಿ. ತದಂಗತ್ವೇನ ಪವಿತ್ರಧಾರಣಂ ಧೃತ್ವ ಪ್ರಾಣಾನಾಯಿಮ್ಯ ಮುಗಿಡ್ಕೊಳ್ಳಿ. ಓಂ ಭೋಹ ಓಂ ಸ್ವಹ ಓಂ ವಾಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ ಧೀಮಹಿ ದ್ಯೋ ಯೋ ನ ಪ್ರಚೋದಯಾತ್. ಬಲಗಡೆ ಕಿವಿ ಮುಟ್ಕೊಳ್ಳಿ. ತಿಲಾಕ್ಷತೆ ಹಾಕಿ ತಟ್ಟೆಯಲ್ಲಿ. ತದಂಗತ್ವೇನ ಹರಿದ್ರಾ ಕುಂಕುಮಚೂರ್ಣಂ ನಿಕ್ಷಿಪ್ಯ. ನೋಡಪ್ಪ ಸಿಹಿ ಸಿಹಿ ಸಿಹಿ. ಅಪ್ಪ ಒಂದೇ ಒಂದ್ಸತಿ ನೋಡು ಅಪ್ಪ. ಹೇಳಿ ಮಾಮ. ಸುಪುತ್ರಿಯಾ ಮಗಳ ಹೆಸರು ಹೇಳಿ. ಸಂಪೂರ್ಣ ಆತ್ಮ ತೃಪ್ತ್ಯರ್ಥಂ ಸದಾ ನಮಸ್ ತರ್ಪಯಾಮಿ. ಬಂಗಾರಿ, ಯಾಕೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ಯಾ? ಮಕ್ಕಳು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ ಕಣೆ. ಆ ಥರ ಹಚ್ಕೋಬಾರ್ದು ಮಕ್ಕಳು. ನೀವು ಮುಂಚೆಲ್ಲ ಹಚ್ಕೋತಿರ್ಲಿಲ್ಲ, ಇವಾಗ ಯಾಕೆ ಹಚ್ಕೋತಿದ್ಯಾ? ಇರು ಒಂದು ನಿಮಿಷ. ಈ ಥರ ಎಲ್ಲ ಹಚ್ಕೋಬಾರ್ದು. ನೆಕ್ಸ್ಟ್ ಟೈಮ್ ದೊಡ್ಡವಳು ಆದಮೇಲೆ ಹಚ್ಕೋಬೇಕು, ಆಯಿತಾ? ನನ್ನ ಬಂಗಾರ.
ಸತ್ತೋಗಿದ್ದೀನಿ ಅಂದರೆ ಇನ್ನು ಮುಂದೆ ನಾನು ಇದೇ ಥರ ಇರಬೇಕಾ? ನಾನು ಯಾರಿಗೂ ಕಾಣಿಸಲ್ವಾ? ಸೀತಮ್ಮನ ಜೊತೆ ಅಪ್ಪನ ಜೊತೆ ನನಗಿರೋಕ್ಕಾಗಲ್ವಾ? ದೇವ್ರೆ, ಯಾಕೆ ನನಗೆ ಸಾಯಿಸ್ತಾ ನೀನು? ನನ್ನನ್ನು ಸೀತಮ್ಮ ಅಪ್ಪ ನೋಡೋಕ್ಕಾಗಲ್ಲ. ನನ್ನ ಜೊತೆ ಅವ್ರು ಯಾವತ್ತೂ ಮಾತಾಡಲ್ಲ. ಅವ್ರು ನನ್ನನ್ನು ಪ್ರೀತಿ ಮಾಡಲ್ಲ, ಕಿಸಿ ಕೊಡಲ್ಲ, ನನ್ನ ಜೊತೆ ಆಟನೂ ಆಡಲ್ಲ. ಯಾಕೆ ಏನು ಮಾತಾಡ್ತಿಲ್ಲ? ಅಮ್ಮಂಗೆ ಈ ಥರ ಆಯಿತು ಅಂತ ಭಯ ಪಟ್ಕೋತಿದ್ಯಾ? ನನಗೇನು ಆಗಲ್ಲ ಕಣೆ. ನೀನು ನನ್ನ ಜೊತೆ ಇರೋ ತನಕ ನನಗೇನೂ ಆಗೋದಿಲ್ಲ. ನೀನು ನನ್ನ ಪ್ರಾಣ. ಬೆಳೆದ ಮರವೊಂದು ತನ್ನ ಬೇರನ್ನ ಶ್ರೀರಾಮ್ ಅವರೇ, ನಿಮ್ಮ ಮಗಳು ಕಳ್ಕೊಂಡು ನಿಮ್ಮ ಕುಟುಂಬ ಎಷ್ಟು ದುಃಖದಲ್ಲಿದೆ ಅಂತ ಗೊತ್ತು. ಜೊತೆಗೆ ನಿಮ್ಮ ಮಡದಿಗೆ ಮಗಳಿಲ್ಲ ಅನ್ನೋ ಸತ್ಯನೂ ತಿಳಿಸೋಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇವತ್ತು ನಾವೇನು ಈ ಕಾರ್ಯ ಮಾಡಿದೀವೋ ಸ್ವತಃ ನನಗೇ ಸಮಾಧಾನ ಇಲ್ಲ. ಆ ಪುಟ್ಟ ಮಗುವಿನ ಆತ್ಮಕ್ಕೆ ಸಮಾಧಾನ ಆಗಿರ್ಲೋಬೋದೋ ನಂಗಂತೂ ಗೊತ್ತಿಲ್ಲ. ಯಾಕೆಂದರೆ ಮಾಡೋ ಪದ್ಧತಿಗಿಂತ ಮನಸ್ಸಲ್ಲಿರೋ ಪ್ರೀತಿ ಆತ್ಮ ತಲುಪಿರ್ಲಬಹುದು. ಅದೇನೇ ಇರಲಿ, ನಾಳೆ ಮಗುವಿನ ಅಸ್ಥಿನ ನದಿಯಲ್ಲಿ ವಿಸರ್ಜನೆ ಮಾಡಿ. ಆ ಮಗುಗೆ ಸದ್ಗತಿ ದೊರಕೋಗಿ ಮಾಡಿ. ಅಸ್ಥಿನ ತುಂಬ ದಿನ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಆ ಆತ್ಮಕ್ಕೆ ಮೋಕ್ಷ ಸಿಗದೆ ಇದ್ದರೆ ನಿಮ್ಮ ಸುತ್ತನೇ ಇರುತ್ತೆ. ಆಗಲಿ ಪುರೋಹಿತ್ರೆ, ನಾನಿನ್ನು ಬರ್ತೀನಿ ಭಾರ್ಗವ ಇವರು. ಮಗ, ನೀನು ಮಾಡಿರೋ ಕಾರ್ಯದಿಂದ ಸಿಹಿಗೆ ಸಮಾಧಾನ ಆಗಿರುತ್ತೆ. ನೀನು ನೊಂದ್ಕೋಬೇಡ ಕಣ. ಅಳ್ಬೇಡಪ್ಪ, ನಾನು ಸತ್ತಿದ್ದೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ಸೀತವ್ವ ಯಾವಾಗಲೂ ಒಂಥರ ಇರ್ತೀರ ಅಂತ ನನಗೆ ಈಗ ಗೊತ್ತಾಯ್ತು. ಅಪ್ಪು, ನೀನನ್ನು ಹೇಗೆ ನೋಡೋಕ್ಕಾಗಲ್ವೋ? ಮಗಳಿಗೋಸ್ಕರ ಕಾರ್ಯ ಮಾಡಬೇಕು ಅಂತ ಹೊರಟೆ. ಆದರೆ ಸೀತಾಗೋಸ್ಕರನೂ ಆ ಕಾರ್ಯನ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಚಿಕ್ಕಿ. ಜೊತೆ ಸೀಪುಟ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಕಾಣುತ್ತೆ. ಅಪ್ಪ, ನನಗೆ ಸಿಟ್ಟಿಲ್ಲ ಅಪ್ಪ. ಐ ಲವ್ ಯು ಅಪ್ಪ, ಐ ಲವ್ ಯು. ಹಾಗೆಲ್ಲ ಏನೂ ಇಲ್ಲ ಕಣೋ. ನೀನು ದುಃಖನ ಒಳಗಿಟ್ಕೊಂಡಷ್ಟು ಇನ್ನೂ ಹೆಚ್ಚಾಗುತ್ತೆ ಕಣೋ. ನೀನು ಅದನ್ನ ಸೀತನ್ಗೋಸ್ಕರ ಮರೆತು ಮುಂದೆ ಹೋಗಲೇಬೇಕು ಅಪ್ಪು. ಸೀತನ್ಗೋಸ್ಕರ ನೀನು ಸ್ಟ್ರಾಂಗ್ ಆಗಲೇಬೇಕು.
ಅಂದ್ರೆ ನನ್ನ ಕನ್ಸಲ್ಲಿ ಬರ್ತಾ ಇದ್ದಿದ್ದು ಇವರಯ್ಯ. ಇವರೇ ನನ್ನ ಅಮ್ಮನ? ಏನಾಯ್ತು? ನೀರು ಬೇಕಾ? ಇದಕ್ಕೆ ಕೊಡ್ತೀರಿ. ಚಳಿ ಆಗ್ತಾ ಇದ್ಯಾ? ಮಲ್ಕೊಳ್ಳಿ ಮಲ್ಕೊಳ್ಳಿ. ಇನ್ನು ನನ್ನ ಜೊತೆನೇ ಇರು, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಸಿಹಿ. ನೀನಿದ್ರೆ ಪ್ರಪಂಚನೇ ಇರುತ್ತೆ ಸಿಹಿ. ಪ್ಲೀಸ್ ನೀನು ನನ್ನ ಜೊತೆನೇ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಸಿಹಿ. ಸಿಹಿ ನೀನಂದ್ರೆ ನಂಗೆ ಪ್ರಾಣ ಗೊತ್ತಾ. ಇವರೇ ನನ್ನಮ್ಮ ಹೌದೋ ಅಲ್ವೋ ನನ್ಗೆ ಗೊತ್ತಿಲ್ಲ. ಆದರೆ ನಮ್ಮಮ್ಮ ಇದ್ದಿದ್ರೆ ಹಿಂಗೆ ಇರೋರು ಅನ್ಸ್ತೈತೆ.